ಹಿಂದಿನ ಭಾಗದಲ್ಲಿ ಕೊನೆಗೂ ಈ ಮಗ ಸೊಸೆಯಿಂದ ನೋವು ತಿಂದು ತಿಂದು ಸುಲೋಚನಾ ಈ ಭೂಮಿ ಮೇಲೆ ಇರೋದು ಬೇಡ ಅಂತ ಎಲ್ಲರನ್ನೂ ಬಿಟ್ಟು ತನ್ನ ಗಂಡ ಇದ್ದಲ್ಲಿ ಹೋಗ್ತಾಳೆ. ಆದರೆ ತನ್ನ ಅಜ್ಜಿನ ಕಳ್ಕೊಂಡಿರೋ ಚಿಂಟು ತುಂಬ ಅಂದರೆ ತುಂಬಾ ಅಪ್ಸೆಟ್ ಆಗಿರ್ತಾನೆ. ತನ್ನ ಅಜ್ಜಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅವನಿಗೆ ಅಜ್ಜಿ ನೆನಪು ತುಂಬಾ ಕಾಡೋಕ್ಕೆ ಶುರುವಾಗುತ್ತೆ. ಅಜ್ಜಿ ನನ್ನಿಂದ ದೂರ ಆಗೋಕ್ಕೆ ಕಾರಣನೇ ಅಪ್ಪ ಅಮ್ಮ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಗಾಗಿ ತನ್ನ ತಂದೆ ತಾಯಿನ ತುಂಬ ಅಂದರೆ ತುಂಬಾ ದ್ವೇಷಿಸ್ತಾ ಇರ್ತಾನೆ. ರಚನಾ ಮತ್ತು ಅರುಣ್ಗೆ ತಾವು ಮಾಡಿರೋ ಕರ್ಮದ ಫಲ ಸಿಗತ್ತಾ, ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಂಡಿರೋ ಚಿಂಟು ಏನು ಮಾಡ್ತಾನೆ ಮುಂದೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಸುಲೋಚನಾ ತೀರೋಗಿ ಕೆಲವು ವರ್ಷಗಳಾಗಿರುತ್ತೆ. ಇದೇನ್ರಿ ಇದು, ನಿಮ್ಮ ತಾಯಿ ತೀರೋಗಿ 5 ವರ್ಷ ಆಗ್ತಾ ಬಂತು. ಆದರೆ ಚಿಂಟು ಇಲ್ಲಿವರೆಗೂ ನಮ್ಮ ಹತ್ರ ಒಂದು ಮಾತು ಆಡಿಲ್ಲ. ನಾನು ತುಂಬ ಸರಿ ಪ್ರಯತ್ನ ಪಟ್ಟೆ ಮಾತಾಡಿಸ್ಬೇಕು ಅಂತ, ಆದರೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ದಿರೋ ಹಾಗೆ ನೋಡ್ತಾನೆ. ನನಗೆ ಅವನ ಎದುರಿಗೆ ನಿಲ್ಲೋಕ್ಕೂ ಒಂಥರ ಅನ್ಸುತ್ತೆ ರೀ. ಹೌದು ರಚನಾ, ನಾನು ತುಂಬ ಸರಿ ಮಾತಾಡಿಸ್ಬೇಕು ಅಂತ ಹೋಗಿದ್ದೀನಿ, ಆದರೆ ಅವನು ನನ್ನ ಮುಖನೇ ನೋಡಲ್ಲ. ಯಾವಾಗಲೂ ಅವನ ಅಜ್ಜಿ ಫೋಟೋ ಎದುರಿಗೆ ನಿಂತ್ಕೊಂಡಿರ್ತಾನೆ. ರೀ, ಇವನಿಗೊಂದು ಮದುವೆನಾದರೂ ಮಾಡೋಣ. ಹೆಂಡತಿ ಬಂದಮೇಲಾದರೂ ಹೆಂಡತಿ ಜೊತೆ ಮಾತಾಡಿಕೊಂಡು ಸರಿ ಆಗ್ತಾನ ನೋಡ್ಬೋದಿತ್ತು. ಅದು ನಿಜಾನೇ ರಚನಾ, ಹಾಗೆ ಮಾಡೋಣ. ನಾಳೆ ಹುಡುಗಿ ಮನೆಯವ್ರನ್ನ ನಮ್ಮ ಮನೆಗೆ ಬರೋಕ್ಕೆ ಹೇಳೋಣ. ಹೇಗೂ ನಾಳೆ ಆಫೀಸಿಗೆ ರಜೆ ಇದೆಯಲ್ಲ, ಅವನು ಹೇಗೂ ಹೋಗಲ್ಲ, ಮನೇಲೇ ಇರ್ತಾನೆ. ನೆಂಟರು ಬಂದಾಗ ಇರೋ ವಿಷಯ ಅವನಿಗೆ ಹೇಳೋಣ. ಏನಂತೀಯ? ಸರಿ ಕಣ್ರಿ, ಹಾಗೆ ಮಾಡೋಣ. ಚಿಂಟು ಮನೇಲಿ ಮಾತಾಡೋದನ್ನೇ ಕಡಿಮೆ ಮಾಡಿರ್ತಾನೆ. ಯಾವಾಗಲೂ ಅಪ್ಪ ಅಮ್ಮನ ಕಂಡ್ರೆ ಮುಖ ಉರಿಸ್ತಾ ಇರ್ತಾನೆ. ಹಾಗಾಗಿ ರಚನಾ ಮತ್ತು ಅರುಣ್ ಅವನಿಗೆ ಮದುವೆನಾದರೂ ಮಾಡಿದ್ರೆ ಅವನು ಸರಿಯಾಗ್ಬೋದೇನೋ ಅಂತ ಯೋಚನೆ ಮಾಡ್ತಾರೆ. ಮಾರನೇ ದಿನ ಹುಡುಗಿ ಮನೆಯವ್ರು ಬಂದಿರ್ತಾರೆ. ಆದರೆ ಚಿಂಟು ಎಲ್ಲರ ಮುಂದೆ, ನೀವೆಲ್ಲ ಯಾರನ್ನು ಕೇಳಿ ಈ ಮನೆ ಸಂಬಂಧ ಬೆಳ್ಸೋಕೆ ಬಂದಿದ್ದೀರಾ? ಅದು ನಿಮ್ಮಪ್ಪ ಹೇಳಿದ್ರಪ್ಪ ಬರೋಕೆ, ಅದಕ್ಕೆ ಇವತ್ತು ಬಂದ್ವಿ. ಓ, ಇವರಿಬ್ರು ಹೇಳಿದ್ರು ಅಂತ ನೀವು ನಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬಂದ್ರಾ? ಯಾಕಪ್ಪ ಹೀಗೆ ಹೇಳ್ತಿದ್ಯಾ? ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ? ಅಯ್ಯೋ, ಛೇ ಛೇ ಛೇ, ನಿಮ್ಮಿಂದ ಏನೂ ತಪ್ಪಾಗಿಲ್ಲ. ಆದರೆ ನಮ್ಮ ಬಗ್ಗೆ ಏನೂ ತಿಳ್ಕೊಳ್ದೆ ಬಂದಿದ್ದೀರಲ್ಲ, ಅದು ಮಾತ್ರ ನಿಮ್ಮದೇ ತಪ್ಪು. ಯಾಕಪ್ಪ ಒಗಟೊಗಟಾಗಿ ಮಾತಾಡ್ತಾ ಇದೆಯಾ? ಏನು ಅಂತ ನೇರವಾಗಿ ಹೇಳ್ಬಾರ್ದಾ? ಚಿಂಟು, ಏನು ಮಾಡ್ತಾ ಇದೆಯೋ? ಸುಮ್ಮನೆ ಇರೋ. ನೋಡಿ, ನೀವೇನು ತಪ್ಪು ತಿಳ್ಕೊಬೇಡಿ, ಅವನೇನೋ ಹಾಗೆ ಮಾತಾಡ್ತಾ ಇದ್ದಾನಷ್ಟೇ. ನೋಡಿದ್ರಾ, ಎಲ್ಲ ಗೊತ್ತಿರೋ ನನ್ನೆದ್ರಿಗೆ ಇವ್ರು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ. ಇನ್ನು ಪಾಪ ನಿಮ್ಗೇನು ಗೊತ್ತೇ ಇರಲ್ಲ. ಹಾಗಿದ್ದಾಗ ಎಷ್ಟೆಲ್ಲ ನಾಟಕ ಮಾಡಿರ್ಬೇಡ. ಓ, ಏನು ನಾಟಕ ಅಂತ ಯೋಚನೆ ಮಾಡ್ತಿದ್ದೀರಾ? ಇರಿ, ನಾನೇ ಹೇಳ್ತೀನಿ ಅದ್ರ ಬಗ್ಗೆ. ಅಲ್ಲಿ ಕಾಣಿಸ್ತಿದ್ದಾಳಲ್ಲ, ಅದೇ ಗೋಡೆ ಮೇಲೆ ನೇತಾಡ್ತಾ ಇದ್ದಾಳೆ ನೋಡಿ, ಅವಳು ಬೇರೆ ಯಾರೂ ಅಲ್ಲ, ನನ್ನ ತಂದೆ ಅಂದ್ಕೊಂಡಿರೋ ಮನುಷ್ಯನ ನಿಜವಾದ ತಾಯಿ. ಅಂದರೆ ನನ್ನ ತಂದೆ ಅನ್ನೋ ಮನುಷ್ಯನಿಗೆ ಜೀವ ಕೊಟ್ಟೋಳು. ಇದು ನನ್ನ ದೇವತೆ. ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ? ಚಿಂಟು, ಯಾಕೋ ಇವಾಗ ಹಳೇದೆಲ್ಲ ಮಾತಾಡ್ತಾ ಇದೆಯಾ? ಸುಮ್ಮನೆ ಇರೋ ಸ್ವಲ್ಪ ಹೊತ್ತು. ಅಯ್ಯೋ ಇರಿ, ಇನ್ನು ನಾನೇನು ಹೇಳೇ ಇಲ್ಲ. ನನ್ನ ಮದುವೆ ಆಗೋ ಹುಡುಗಿ ಮನೆಯವರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕಾಗಲ್ಲ, ನನ್ನ ಮನೇಲಿರೋ ಮನುಷ್ಯರ ಬಗ್ಗೆನೂ ಗೊತ್ತಾಗಬೇಕಲ್ವಾ? ಅದಕ್ಕೆ ನೀವಂತೂ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇರೋ ಎಲ್ಲ ವಿಷಯನೂ ವಿವರವಾಗಿ ನಾನೇ ಹೇಳ್ತೀನಿ, ಆಯಿತಾ? ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಂ, ನನ್ನ ದೇವತೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಅವಳು ನನ್ನ ಬಿಟ್ಟೋಗಿ 5 ವರ್ಷ ಆಯಿತು. ಹೇಗೆ ಬಿಟ್ಟೋದ್ಲು ಅಂದರೆ, ಎಲ್ಲ ನನ್ನ ಹೆತ್ತೋರ ಮಹಿಮೆ. ಪಾಪ ಅವಳು ನನಗೆ ಜನ್ಮ ಕೊಟ್ಟಿದ್ದಾಳೆ ಅಂತಲೂ ಒಂದು ದಿನಾನೂ ಯೋಚನೆ ಮಾಡಿದೆ ಈ ಮನುಷ್ಯ ಹಿಂಸೆ ಮಾಡ್ತಾ ಇದ್ದ. ಇವರು ಏನು ಕಡಿಮೆ ಇಲ್ಲ, ಈ ತಾಯಿನೂ. ಅದಕ್ಕೆ ಇದು ಯಾವುದು ಬೇಡ ಅಂತ ಪಾಪ ನನ್ನ ಅಜ್ಜಿ ನನಗೂ ಹೇಳ್ದೆ ಬಿಟ್ಟೋದ್ಲು. ಹೇಳಿದಿದ್ರೆ ಇವ್ರ ಜೊತೆಗೆ ಇಲ್ಲಿರೋ ಬದಲು ಅವಳ ಜೊತೆಗೆ ಅಲ್ಲಿಗೆ ಹೋಗ್ತಿದ್ದೆ. ಏನು ಹೇಳ್ತಾ ಇದ್ದೀರಾ ನೀವು? ಇವಾಗ ಹೇಳಿರೋದೆಲ್ಲ ನಿಜ. ನಾನು ಹುಡ್ತಾಗಿಂದನೂ ನೋಡ್ಕೊಂಡು ಬಂದಿದ್ದೀನಿ ಇವ್ರನ್ನ. ನೋಡಿ, ಈ ಮನೆಗೆ ಹೆಣ್ಣು ಕೊಡ್ತಿರೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿರೋದು. ಯೋಚನೆ ಮಾಡಿ. ಛೇ, ಹೆತ್ತ ತಾಯಿನೇ ನೆಟ್ಟಿಗೆ ನೋಡ್ಕೊಳ್ದಿರೋರು ಮನೆಗೆ ಬಂದಿರೋ ಸೊಸೆನ ಹೇಗೆ ತಾನೇ ಚೆನ್ನಾಗಿ ನೋಡ್ಕೋತಾರೆ? ಅನ್ಯಾಯವಾಗಿ ಗಿಣಿ ಸಾಕಿ ಗಿಡ್ಗನಿಗೆ ಕೊಡೋಕೆ ನಾವು ರೆಡಿ ಇಲ್ಲ. ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ, ನಾವಿನ್ನು ಹೊರಡ್ತೀವಿ. ಅಯ್ಯೋ, ಒಂದು ನಿಮಿಷ ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ಲೋ, ಏನೋ ಆಗಿದೆ ನಿನಗೆ? ಯಾಕೋ ಈ ಹೆತ್ತು ಹೊಟ್ಟೆ ಉರಿಸ್ತಾ ಇದೆಯಾ? ಛೇ, ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಚಿಂಟು? ಛೀ, ನನ್ನ ಹೆಸರು ನಿನ್ನ ಬಾಯಲ್ಲಿ ಕರಿಬೇಡ. ನಿನ್ನ ಹೋಟೆಲ್ ನಾನು ಹುಟ್ಟಿದ್ದೀನಿ, ಯಾಕಾದರೂ ಹುಟ್ಟಿದ್ದೀನೋ ಅಂತ ದಿನ ಕೊರಗ್ತಾ ಇದ್ದೀನಿ. ನಿಮ್ಮಂಥವ್ರ ಹೋಟೆಲ್ ಹುಟ್ಟೋ ಬದಲು ನಾನು ಹುಟ್ಟುವಾಗಲೇ ಆ ದೇವರೇ ಕರ್ಕೊಂಡಿದ್ರು ಪರವಾಗಿರಲಿಲ್ಲ. ಛೇ. ಚಿಂಟು,
ಚಿಂಟುಗೆ ತನ್ನ ತಂದೆ ತಾಯಿ ಎಷ್ಟು ಕೆಟ್ಟೋರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾನೆ. ಇದರಿಂದ ರಚನಾ ಮತ್ತು ಅರುಣ್ಗೆ ತುಂಬಾ ನೋವಾಗ್ತಿರುತ್ತೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಇದೇನೋ ಚಿಂಟು, ನಮಗೆ ಒಂದು ಮಾತು ಹೇಳ್ದೆ ಕೇಳ್ದೆ ಮದುವೆ ಆಗಿದೆಯಲ್ಲ. ನೀವು ನನಗೆ ಯಾರೂ ಅಲ್ಲ, ಜೀವ ಕೊಟ್ಟಿದ್ದೀರಾ ಅಷ್ಟೇ. ಆದರೆ ಪ್ರತಿ ಕ್ಷಣನೂ ಯಾಕೆ ಈ ಮನುಷ್ಯರಿಂದ ನನಗೆ ಜನ್ಮ ಕೊಡಿಸ್ದೆ ಅಂತ ದೇವ್ರ ಹತ್ರ ಕೇಳಿ ಕೇಳಿ ಕೊರಗ್ತಾ ಇದ್ದೀನಿ. ಅದೇನು ಮಾತು ಅಂತ ಆಡ್ತೀಯೋ? ಏನಾಗಿದೆಯೋ ನಿನಗೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ದಯಮಾಡಿ ನನ್ನ ಹೆಂಡತಿ ಸುದ್ದಿಗೆ ಬರಬೇಡಿ. ಅಜ್ಜಿಗೆ ಮಾಡ್ದಾಗೆ ನನ್ನ ಹೆಂಡತಿಗೂ ಮಾನಸಿಕವಾಗಿ ಹಿಂಸೆ ಮಾಡಬೇಡಿ ಇಬ್ರು. ನೋಡು ಕೀರ್ತಿ, ಇವ್ರ ಜೊತೆಗೆ ಏನು ಮಾತಾಡಬೇಡ. ಇವ್ರು ಹೇಳಿದ ಏನು ನಂಬೇಡ ನೀನು. ಲೋ ಚಿಂಟು. ರಚನಾ, ಸುಮ್ಮನೆ ಇರು, ಏನು ಮಾತಾಡಬೇಡ ನೀನು. ಅದಲ್ಲ ರೀ, ಅವನು. ರಚನಾ, ಏನೋ ನಿನ್ನ ಮಗ ಮದುವೆನಾದರೂ ಆದ್ನಲ್ಲ, ಅವನು ಹಾಗಾದರೂ ನೆಮ್ಮದಿಯಾಗಿರಲಿ, ಅಷ್ಟೇ ಸಾಕು. ನೀನೇನು ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ರಚನಾ ಮತ್ತು ಅರುಣ್ ತಮ್ಮ ಮಗ ನಮ್ಮ ಹತ್ರ ಮಾತಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವನಿಗೆ ಇಷ್ಟ ಆಗಿರೋ ಹುಡುಗಿ ಜೊತೆ ಮದುವೆನಾದರೂ ಆಗಿದ್ದಾನಲ್ಲ, ಹಾಗಾದರೂ ಅವನು ಖುಷಿಯಾಗಿರಲಿ ಅಂತ ಇವರು ಅದನ್ನ ನೋಡಿ ಸಂತೋಷ ಪಡ್ತಾರೆ. ಹೀಗೆ ಒಂದು ಸ್ವಲ್ಪ ವರ್ಷ ಕಳೆಯುತ್ತೆ. ಕೀರ್ತಿ ಮತ್ತು ಚಿಂಟುಗೆ ಒಂದು ಹೆಣ್ಮಗು ಕೂಡ ಆಗಿರುತ್ತೆ. ನಾನು ಅಜ್ಜ ಅಜ್ಜಿನ ಊಟ ಕರ್ಕೊಂಡು ಬರ್ತೀನಿ. ನೀನು ಹೋಗೋದು ಬೇಡ ಮಗಳೇ, ಅಲ್ಲೆಲ್ಲರೂ ಬಿದ್ದುಬಿಡ್ತೀಯ. ಅಜ್ಜ ಅಜ್ಜಿನೇ ಊಟಕ್ಕೆ ಬರ್ತಾರೆ, ಆಯ್ತಾ? ನೀನು ಇಲ್ಲೇ ಇರು. ನಾನೇ ಹೋಗಿ ಅಜ್ಜ ಅಜ್ಜಿನ ಊಟ ಕರ್ಕೊಂಡು ಬರ್ತೀನಿ. ನಾನು ಬೀಳಲ್ಲ, ನಿಧಾನ ಹೋಗ್ತೀನಿ. ಸರಿ, ನಿಧಾನ ಹೋಗ್ಬಾ, ಬೀಳ್ತೀಯಾ? ನಿಧಾನ ಹೋಗು. ಓಹೋ, ಏನು ನನ್ನ ಮೊಮ್ಮಗಳು ನಮ್ಮ ನೋಡ್ಕೊಂಡು ಬಂದಿದ್ದಾಳೆ. ಓನ್ಕಂದವ. ಕೀರ್ತಿ, ಕೀರ್ತಿ, ಎಲ್ಲಿದ್ಯಾ? ಏನಾಯ್ತ್ರಿ? ಯಾಕ್ರಿ ಅಷ್ಟು ಜೋರಾಗಿ ಹೋಗುದ್ರಿ? ನಿನಗೆ ಎಷ್ಟು ಸರಿ ಹೇಳಿಲ್ಲ, ನೀನಾಗಲಿ ನನ್ನ ಮಗಳಾಗಲಿ ಅವ್ರ ಹತ್ರ ಮಾತಾಡಬಾರ್ದು ಅಂತ. ಆದ್ರೂ ಮತ್ತೆ ಯಾಕೆ ಅವ್ರ ಜೊತೆ ನನ್ನ ಮಗಳನ್ನ ಬಿಟ್ಟಿದ್ಯಾ? ಅದು ರೀ, ಚಿನ್ನಿ ಅಜ್ಜ ಅಜ್ಜಿನ ಊಟಕ್ಕೆ ಕರ್ಕೊಂಬರ್ತೀನಿ ಅಂತ ಬಂದ್ಲು. ಯಾಕೆ? ಅವ್ರ ಕೈ ಏನು ಸೌದೋಗಿದ್ಯಾ? ಬೇಕು ಅಂದರೆ ಅವ್ರು ಹಾಕೊಂಡು ತಿಂತಾರೆ. ನೋಡು ಮಗಳೇ, ನೀನು ಅವ್ರ ಹತ್ರ ಎಲ್ಲ ಮಾತಾಡಬಾರ್ದು. ಅವರಿಬ್ರು ಕೆಟ್ಟವರು. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾವು ನಿನ್ನ ಹೆತ್ತೋರು ಕಣೋ. ನಮ್ಮ ಮೊಮ್ಮಗಳಿಗೆ ಕೆಟ್ಟದ್ದು ಬಯಸ್ತೀವೇನೋ ಯಾಕೋ? ಆದರೆ ನೀನು ಏನೇನೋ ಮಾತಾಡ್ತಾ ಇದೆಯಲ್ಲೋ. ಏನು ಹೆತ್ತೋರು? ಅಜ್ಜಿನೂ ನಿನ್ನ ಹೆತ್ತೋರೇ ತಾನೇ. ಆದರೆ ಅವತ್ತು ನನಗೆ ಕೆಟ್ಟದ್ದು ಹೇಳ್ಕೊಡ್ತಿದ್ದಾರೆ ಅಂತ ನಿನ್ನ ಗಂಡನ ತಲೆಗೆ ತುಂಬಿ ಪಾಪ ಏನೂ ತಪ್ಪು ಮಾಡ್ತಿರೋ ಅಜ್ಜಿಗೆ ಬಯಸ್ದೆ. ಇವಾಗ ನೀನು ಹೇಳಿದ ಪ್ರಕಾರ ಅವತ್ತು ಅಜ್ಜಿ ಕೂಡ ನನಗೇನೂ ಕೆಟ್ಟದ್ದು ಹೇಳ್ಕೊಟ್ಟಿರ್ಲಿಲ್ಲ ತಾನೇ. ಆದರೆ ನೀನೇನು ಮಾಡಿದೆ? ಯಾಕೋ ದಿನಾಲು ಚುಚ್ಚಿ ಚುಚ್ಚಿ ಮಾತಲ್ಲೇ ಕೊಲ್ತಾ ಇದೆಯಾ? ಅದ್ರ ಬದಲು ವಿಷ ಕೊಟ್ಟು ಒಂದೇ ಸರಿ ಸಾಯಿಸ್ಬಿಡು ಇಬ್ರು. ಈಗ ನೋವು ಕೊಡೋ ಬದಲು ಸಾಯೋದೇ ಮೇಲು. ಓ, ನಿನಗೆ ನೋವಾಗ್ತಿದ್ಯಾ? ಅಂದರೆ ನಿನಗೂ ಮನಸ್ಸಿದೆ. ಆದರೆ ಅವತ್ತು ನಿನಗೇನೋ ಗೊತ್ತಿಲ್ದಿದ್ರು ನಿನ್ನ ಹೆಂಡತಿ ಹೇಳಿದ್ದೆಲ್ಲ ಸರಿ ಅಂದ್ಕೊಂಡು ಅಜ್ಜಿ ಮನಸ್ಸಿಗೆ ಹೆತ್ತ ಮಗನಾಗಿ ನೀನೇ ನೋವು ಕೊಡ್ತಿದ್ದೆ. ಆದರೆ ನಾನು ನಿನ್ನ ಥರ ಅಲ್ಲ. ನನ್ನ ಹೆಂಡತಿ ಕೂಡ ನಿನ್ನ ಹೆಂಡತಿ ಥರನೂ ಅಲ್ಲ. ಅವಳೇನು ಹೇಳ್ಕೊಡಲ್ಲ ನನಗೆ. ಆದರೆ ನನಗೆ ಎಲ್ಲನೂ ಗೊತ್ತು. ಅದಕ್ಕೆ ಹೇಳ್ತಿದ್ದೀನಿ, ನೀವು ನನ್ನ ಹೆಂಡತಿ ಮಕ್ಕಳಿಂದ ದೂರ ಇದ್ಬಿಡಿ. ಚಿಂಟು, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ರಚನಾ, ನಿನ್ನ ಮಗ ನಮ್ಮ ಹತ್ರ ಅಪರೂಪಕ್ಕೆ ಮಾತಾಡಿದ್ರು ಅವನು ಯಾವಾಗಲೂ ಸರಿಯಾಗೇ ಮಾತಾಡ್ತಾನೆ ಕಣೆ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಕಣೆ. ಅವತ್ತು ನಾನು ಒಂದು ಸಾರಿ ಯೋಚನೆ ಮಾಡಬೇಕಿತ್ತು. ನೀನು ಹೇಳಿದ್ದೆಲ್ಲ ನಂಬಿ ನನ್ನ ಹೆತ್ತೋಳ ಮೇಲೆ ಜಗಳ ಮಾಡಿ ಮನ್ಸು ನೋಯಿಸ್ಬಿಟ್ಟೆ. ಹಾಗೆ ಮಾಡಿದೆ. ಒಂದು ಸಾರಿ ಯೋಚನೆ ಮಾಡಿದಿದ್ರೆ ಇವತ್ತು ನನ್ನ ತಾಯಿ ಕೂಡ ಚೆನ್ನಾಗಿ ನಮ್ಮ ಜೊತೆನೇ ಇರ್ತಾಯಿದ್ಲು ಅನಿಸುತ್ತೆ. ಅದು ಅಲ್ಲದೆ ನನ್ನ ಮಗ ಕೂಡ ನಮ್ಮನ್ನು ಇಷ್ಟಪಡ್ತಿದ್ದ ಅನಿಸುತ್ತೆ. ಇವಾಗ ನೋಡು, ಮಕ್ಕಳಿದ್ರೂ ಇಲ್ಲದೆ ಇರೋರ ಥರ ಇದ್ದೀವಿ. ಹೌದು ಕಣ್ರಿ, ಅವತ್ತು ಎಲ್ಲ ನಂದೇ ತಪ್ಪು. ಅತ್ತೆ ಜೊತೆ ಹೊಂದ್ಕೊಂಡು ಹೋಗಿದ್ದಿದ್ರೆ ಇವತ್ತು ಎಲ್ಲನೂ ಸರಿ ಇರ್ತಾ ಇತ್ತು. ರಚನಾ, ಇಷ್ಟೆಲ್ಲ ಆದಮೇಲೂ ನಾವು ಇಲ್ಲಿರೋದು ಸರಿ ಇಲ್ಲ. ಯಾವುದಾದ್ರೂ ಅನಾಥ ಆಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗೋಣ ಬಾ. ಹಾಂ ರೀ, ಸರಿ ಹೋಗೋಣ, ನಡೀರಿ. ರಚನಾ ಮತ್ತು ಅರುಣ್ ಇಬ್ಬರು ತನ್ನ ಮನೇಲಿ ಮಗನ ಪ್ರೀತಿ ಸಿಗದೆ ಅವರೇ ಮನೆ ಬಿಟ್ಟು ಹೊರಡೋಕೆ ಡಿಸೈಡ್ ಮಾಡ್ತಾರೆ. ರೀ, ಎಲ್ಲಿದ್ದೀರಿ? ಬೇಗ ಬನ್ರಿ ಇಲ್ಲಿ. ರೀ, ಅತ್ತೆ ಮಾವ ಮನೆ ಬಿಟ್ಟು ಹೊರಟಿದಾರ್ರಿ. ನಾನು ಎಷ್ಟು ಹೇಳಿದ್ರು ನಿಲ್ತಾನೆ ಇಲ್ಲ. ನೀವಾದರೂ ಒಂದ್ಸಾರಿ ಹೇಳ್ರಿ. ಓ ಹೌದಾ, ಹೋಗ್ಲಿ ಬಿಡು ಕೀರ್ತಿ. ನೀನು ಯಾಕೆ ಟೆನ್ಷನ್ ತಗೋತೀಯಾ? ಅವ್ರು ಇಲ್ಲೇ ಇದ್ದರೆ ನನ್ನ ಮಕ್ಕಳು ಕೆಟ್ಟ ಬುದ್ಧಿನೇ ಕಲಿತಾರೆ. ಆದರೂ ಒಂದು ಖುಷಿ ಅಂದರೆ, ಒಂದು ಕಾಲದಲ್ಲಿ ನನ್ನ ಅಜ್ಜಿನ ವೃದ್ಧಾಶ್ರಮಕ್ಕೆ ಬಿಡಬೇಕು ಅಂತ ಇಬ್ಬರು ಗಂಡ ಹೆಂಡತಿ ರೆಡಿ ಮಾಡ್ಕೊಂಡಿದ್ರು. ಆದರೆ ಇವಾಗ ನೋಡು, ಅವರೇ ಹೊರಟು ನಿಂತಿದ್ದಾರೆ. ರೀ, ಹೀಗೆಲ್ಲ ಮಾತಾಡಬೇಡಿ. ಅಲ್ಲ, ಈ ವಯಸ್ಸಲ್ಲಿ ಅವರಲ್ಲೆಲ್ಲ ಇರಬೇಕಾ ಹೇಳಿ? ಮಗ ಸೊಸೆ ಮನೇಲಿದ್ದಂತೆ ನೀವು ಮಾತಾಡದೇ ಇದ್ರೂ ಪರವಾಗಿಲ್ಲ ರೀ. ಅವ್ರನ್ನ ಹೋಗಬೇಡಿ ಅಂತ ಹೇಳ್ರಿ. ನೋಡಿದ್ಯಾ, ನಿನ್ನ ಸೊಸೆಗೆ ನಿಮ್ಮಿಬ್ರೂ ಕಳ್ಸೋಕೆ ರೆಡಿ ಇಲ್ಲ.
ಆದರೆ ಅವತ್ತು ನೀವಿಬ್ರು ಪ್ಲ್ಯಾನ್ ಮಾಡಿಬಿಟ್ಟು ಅಜ್ಜಿನ ಕಳ್ಸೋಕೆ ರೆಡಿ ಮಾಡಿದ್ರಿ. ಅದಕ್ಕೆ ಅಜ್ಜಿ ಹೇಳ್ದೆ ಕೇಳದೆ ಹೋದ್ಲು ಮೇಲೆ. ನಿನ್ನ ಕೋಪ ನಂಗೆ ಅರ್ಥ ಆಗುತ್ತೆ ಕಣೋ. ಎಲ್ಲ ನಂದೇ ತಪ್ಪು. ಅವತ್ತು ಸ್ವಲ್ಪ ನಾನು ಯೋಚನೆ ಮಾಡಿದರೆ ಇಲ್ಲಿವರೆಗೂ ಹೀಗಾಗ್ತಾನೆ ಇರಲಿಲ್ಲ. ನಾನು ಮಾಡಿದ ಪಾಪಕ್ಕೆ ಸರಿಯಾಗಿ ನಂಗೆ ಶಿಕ್ಷೆ ಆಗ್ತಿದೆ. ಹೆತ್ತ ಮಗ ನನ್ನ ಕಣ್ಣೆದ್ರಿಗಿದ್ರು ಇಷ್ಟು ವರ್ಷ ಆದರೂ ಒಂದು ಮಾತು ಅಮ್ಮ ಅಂತ ಕರೆದಿಲ್ಲ. ಇನ್ಮೇಲಿಂದ ನಾನು ನಿನಗೆ ತೊಂದರೆ ಕೊಡಲ್ಲ ಕಣೋ. ನಾನು ನಿನ್ನಪ್ಪ ಎಲ್ಲಾದರೂ ಯಾವುದೋ ಒಂದು ಅನಾಥಾಶ್ರಮನೋ ವೃದ್ಧಾಶ್ರಮಕ್ಕೂ ಹೋಗ್ತೀವಿ. ನೀನು ಯಾವ ಚಿಂತೆ ಮಾಡಬೇಡಪ್ಪ. ನೀನು ನಿನ್ನ ಹೆಂಡತಿ ಚೆನ್ನಾಗಿರಿ. ರೀ, ನನ್ನ ಮಾತು ಕೇಳ್ರಿ. ತಪ್ಪು ಮಾಡೋದು ಎಲ್ಲರೂ ಸಹಜ ಕಣ್ರಿ. ಅದು ಅರ್ಥ ಆಗಿದೆಯಲ್ಲ ಅವರಿಗೆ. ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ದೊಡ್ಡ ಶಿಕ್ಷೆ ಇಲ್ಲ. ನೀವು ಅವ್ರ ಥರನೇ ಮಾಡಿದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇರಲ್ಲ ರೀ. ಪ್ಲೀಸ್ ಕಣ್ರಿ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈ ವಯಸ್ಸಲ್ಲಿ ಪಾಪ ಅವ್ರು ಎಲ್ಲೆಲ್ಲೋ ಅಲಿಬೇಕಾ ಹೇಳಿ? ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಮಾಡಿದ್ದಾರೆ. ಇವಾಗ ಅವರೇ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ವಾ? ಅವ್ರು ಸಾಯೋ ಕಾಲದಲ್ಲಿ ನಾವು ಹೀಗೆಲ್ಲ ಮಾಡಿದ್ರೆ ಮುಂದೊಂದು ದಿನ ನಮಗೂ ಇದೇ ಆಗುತ್ತಲ್ವೇನ್ರಿ? ಸರಿ ಕೀರ್ತಿ, ನೀನಿಷ್ಟೆಲ್ಲ ಹೇಳ್ತಿದ್ಯಲ್ಲ, ನಿನ್ನಿಷ್ಟ ಅವರಿರೋದು ಬಿಡೋದು. ಕೊನೆಗೂ ಅರುಣ್ ಮತ್ತು ರಚನಾಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆದರೆ ಅರಿವಾಗಿದ್ದು ತುಂಬ ಅಂದರೆ ತುಂಬಾ ಲೇಟ್ ಆಗಿರತ್ತೆ. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೇನೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.